ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಇಲ್ಲಿ ನೋಡಿ, ಯಾರ್ಯಾರು ಆಧಾರ್ ಕಾರ್ಡನ್ನು ತೋರಿಸಿ ಬಸ್ನಲ್ಲಿ ಫ್ರೀ ಪ್ರಯಾಣವನ್ನು ಮಾಡ್ತಾ ಇದ್ದೀರಾ ಅಂತಹ ಒಂದು ಮಹಿಳೆಯರಿಗೆ, ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಇಲ್ಲಿ ಒಂದು ಸ್ಮಾರ್ಟ್ ಕಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಒಂದು ಸ್ಮಾರ್ಟ್ ಕಾರ್ಡನ್ನು ನೀವು ಅರ್ಜಿಯನ್ನು ಅಂದರೆ ಸ್ಮಾರ್ಟ್ ಕಾರ್ಡನ್ನು ಪಡ್ಕೊಳೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಡೇಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಫಸ್ಟ್ ಟೈಮ್ ನಮ್ಮದು ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ನೀವೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 100 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ, ಬೇಗ ಲೈಕ್ಸ್ನ ಮಾಡಿ. ಓಕೆ ವೀಕ್ಷಕರೇ, ಈಗ ನಾನು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ವಿಚಾರಕ್ಕೆ ಬರ್ತಾನೆ. ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ನಿಮ್ಮೆಲ್ಲರೂ ಕೂಡ ಬಂದು ತಲುಪಿರುತ್ತೆ. 99% ಮಹಿಳೆಯರಿಗೆ ಎಲ್ಲೋ ಒಂದೊಂದು ಕಡೆ ಬಂದು ತಲುಪಿರೋದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಯಾರಿಗೆ 15ನೇ ಕಂತಿನ ಹಣ ಬಂದು ತಲುಪಿದೆ ಅಂತಹ ಮಹಿಳೆಯರಿಗೆ ಈಗ 16ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ, ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಈಗ CM ಸಿದ್ದರಾಮಯ್ಯ ಅವರು ಕೂಡ ನಿಮಗೆ ಹಿಂದಿನ ತಿಂಗಳು ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ಸಚಿವರು ಕೂಡ ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ಏನು ಅಂತಂದರೆ ನಿಮಗೆ ಜನವರಿ 10ನೇ ತಾರೀಕಿನ ಒಳಗಡೆ ನಿಮಗೆ ಈ ಒಂದು 16ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಆದರೆ ಇನ್ನೂ ಕೂಡ ಯಾರಿಗೂ ಇಲ್ಲಿ 16ನೇ ಕಂತಿನ ಹಣ ಬಂದು ತಲುಪಿಲ್ಲ. ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಇಲ್ಲಿ 16ನೇ ಕಂತಿನ ಹಣ ಬರಬೇಕಾದ್ರೆ 15ನೇ ಕಂತಿನ ಹಣ ಬಂದು ತಲುಪಿರಬೇಕಾಗತ್ತೆ. ಈಗ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ ಈ ಒಂದು ತಿಂಗಳಿನಲ್ಲಿ, ಅಂದರೆ ನಿಮಗೆ ಈಗಾಗಲೇ ಹಣವನ್ನು ರಿಲೀಸ್ ಮಾಡಿದ್ದಾರೆ, ಆದರೆ DBT ಪುಷನ್ನು ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿಲ್ಲ ಅಂತಲೇ ಹೇಳ್ಬೋದು. ಹಣ ಈಗಾಗಲೇ ರಿಲೀಸ್ ಆಗಿದೆ 16ನೇ ಕಂತಿನ ಹಣದ್ದು, ಆದರೆ ನಿಮ್ಮ ಖಾತೆಗಳಿಗೆ ಬಂದು ತಲುಪೋದೊಂದೇ ಬಾಕಿ ಇರುವಂಥದ್ದು. ನೀವು ಕೇಳ್ಬೋದು ಯಾವಾಗ ಬರುತ್ತೆ ಅಂತ. ಆದಷ್ಟು ಬೇಗ ಈ ಒಂದು ಹಣ ಬಂದು ತಲುಪುತ್ತೆ. ಈ ಒಂದು ವಿಡಿಯೋ ನೋಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಹಣ ಬಂದು ತಲುಪ್ಬೋದು. ಇವತ್ತಾದರೂ ಬರ್ಬೋದು ಅಥವಾ ಸ್ವಲ್ಪ ವೆಯ್ಟ್ ಮಾಡಿ, ನಾಳೆ ಆದರೂ ನಿಮಗೆ ಹಣ ಬಂದು ತಲುಪ್ಬೋದು ವೀಕ್ಷಕರೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ವಿಚಾರ ಬಗ್ಗೆ ಆದರೆ ಇನ್ನೊಂದು ಕಡೆ ಈ ಒಂದು ಶಕ್ತಿ ಯೋಜನೆ ಬಂದ್ ಆಗುತ್ತಾ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಶಕ್ತಿ ಯೋಜನೆ ಏನು ಬಂದ್ ಆಗಿಲ್ಲ, ಆದರೆ ಇಲ್ಲಿ ಶಕ್ತಿ ಯೋಜನೆ ಕುರಿತು ಒಂದು ಸ್ಮಾರ್ಟ್ ಕಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾರಿಗೆ? ಮಹಿಳೆಯರಿಗೆ. ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಫೆಬ್ರವರಿ ಮಂತಲ್ಲಿ, ಅಂದರೆ ಮುಂದಿನ ತಿಂಗಳಲ್ಲಿ ಒಂದು ಕ್ಯಾಬಿನೆಟ್ ಚರ್ಚೆಯನ್ನು ಮಾಡಿ CM ಸಿದ್ದರಾಮಯ್ಯ ಅವರು ಒಂದು ಅಪ್ಡೇಟನ್ನು ಕೊಡ್ತಾರೆ. ಆ ಒಂದು ಅಪ್ಡೇಟನ್ನು ಕೊಟ್ಟಾದಮೇಲೆ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಇದೆ, ಒಂದು ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಆ ಒಂದು ಅರ್ಜಿ ಸಲ್ಲಿಕೆ ಡೇಟನ್ನು ಅನೌನ್ಸ್ ಮಾಡಿದ ತಕ್ಷಣ ನಿಮಗೆ ಯಾವಾಗ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಹಾಗೆ ಹೇಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ನಾನು ನಿಮಗೆ ಇದೇ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಯಾಕೆ ಅಂತಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಹಾಗೆ ಈ ಒಂದು ವಿಡಿಯೋನ ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ಎಲ್ರಿಗೂ ಕೂಡ ರೀಚ್ ಆಗುತ್ತೆ. ನಮ್ಮ ಚಾನಲ್ಗೂ ಕೂಡ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ.